ಕನ್ನಡ ತಂತ್ರಾಂಶ ತಂತ್ರಜ್ಞಾನದ ವಿಶ್ವಕೋಶ. ಹಲೋ ಫ್ರೆಂಡ್ಸ್, ಕನ್ನಡ ತಂತ್ರಾಂಶ ಯೂಟ್ಯೂಬ್ ಚಾನಲ್ನ ಮತ್ತೊಂದು ಹೊಸ ವೀಡಿಯೋಗೆ ನಿಮ್ಮೆಲ್ಲರನ್ನೂ ಆತ್ಮೀಯ ಸ್ವಾಗತಿಸ್ತಾ ಇದ್ದೀನಿ. ನಾನು ನಿಮ್ಮ ಸ್ನೇಹಿತ ಘಟಕ್ ಸಿಂಗ್ ಮಾತಾಡ್ತಾ ಇರೋದು. ಸ್ನೇಹಿತರೆ, ಮೊದಲಿಗೆ ನಿಮ್ಮೆಲ್ಲರೂ ಕೂಡ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿನ್ನೆಯ ವೀಡಿಯೋದಲ್ಲೂ ಕೂಡ ನಾನು ಶುಭಾಶಯಗಳನ್ನ ಕೋರಿದ್ದೆ. ಮತ್ತೊಮ್ಮೆ ನಿಮಗೆಲ್ಲ ಶುಭಾಶಯಗಳು. ನೀವೇನಾದರೂ ನನಗೆ ವಿಶ್ ಮಾಡಬೇಕು ಅಂತಂದರೆ ಕಾಮೆಂಟ್ ಬಾಕ್ಸಲ್ಲಿ ಹ್ಯಾಪಿ ದಿವಾಲಿ ಅಂತ ಬರೀಬೋದು. ಎನಿವೆ ಸ್ನೇಹಿತರೆ, ಈ ಒಂದು ದೀಪಾವಳಿ ಹಬ್ಬದ ದಿನ ಒಂದು ವಿಶೇಷವಾದ ವೀಡಿಯೋನ ನಿಮ್ಮೆಲ್ಲರಿಗೋಸ್ಕರ ರೆಕಾರ್ಡ್ ಮಾಡ್ತಾಯಿದ್ದೀನಿ. ಈ ಒಂದು ವೀಡಿಯೋದಲ್ಲಿ ನಾನು ನಿಮಗೆಲ್ಲ ಒಂದು ಆ್ಯಪ್ನ ಪರಿಚಯ ಮಾಡಿಕೊಡ್ತಾಯಿದ್ದೀನಿ. ಈ ಆ್ಯಪಲ್ಲಿ ನಾವು ಜಸ್ಟ್ ಸರ್ವೆ ಅಟೆಂಡ್ ಮಾಡೋದ್ರ ಮೂಲಕ ಹಣವನ್ನು ಗಳಿಸ್ಬೋದು. ಹೌದು ಸ್ನೇಹಿತರೆ, ನಾವು ಜಸ್ಟ್ ಸರ್ವೆ ಅಟೆಂಡ್ ಮಾಡಿದ್ರೆ ಆಯಿತು, ನಮಗೆ ಹಣ ಬರುತ್ತೆ. ಹಾಗಾದರೆ ನೋಡೋಣ ಬನ್ನಿ, ಆ ಆ್ಯಪ್ ಯಾವುದು, ಆ ಆ್ಯಪಲ್ಲಿ ನಮಗೆ ಹಣ ಯಾವ ರೀತಿ ಬರುತ್ತೆ, ಎಲ್ಲ ಮಾಹಿತಿನ ನಾನು ಈ ಒಂದು ಟ್ಯೂಟೋರಿಯಲಲ್ಲಿ ನಿಮಗೆ ತಿಳಿಸ್ಕೊಡ್ತಾಯಿದ್ದೀನಿ. ಹಾಗಾಗಿ ನೀವಂತೂ ಈ ಟ್ಯೂಟೋರಿಯಲ್ನ ಪೂರ್ತಿಯಾಗಿ ಕೇಳಬೇಕಾಗುತ್ತೆ. ಪೂರ್ತಿಯಾಗಿ ಕೇಳಿದ್ರೆ ಮಾತ್ರ ಪೂರ್ತಿ ಮಾಹಿತಿ ಸಿಗುತ್ತೆ, ಅರ್ಧ ಕೇಳಿದ್ರೆ ಅರ್ಧ ಮಾಹಿತಿ ಸಿಗುತ್ತೆ. ಸ್ನೇಹಿತರೆ, ಟ್ಯೂಟೋರಿಯಲ್ನ ಶುರು ಮಾಡೋದಕ್ಕಿಂತ ಮುಂಚೆ ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ. ಇನ್ನೂ ಕೇವಲ ಒಂದು 20 ಸಬ್ಸ್ಕ್ರೈಬರ್ಸ್ ಆ್ಯಡ್ ಆದರೆ ನಾವು 2700 ಸಬ್ಸ್ಕ್ರೈಬರ್ಸ್ನ ರೀಚ್ ಆಗ್ತೀವಿ. ನೋಡೋಣ ನೀವೆಲ್ಲ ಸೇರಿ ಎಷ್ಟು ಬೇಗ ನಮ್ಮನ್ನ ಈ ಲ್ಯಾಂಡ್ಮಾರ್ಕ್ಗೆ ರೀಚ್ ಮಾಡಿಸ್ತೀರಾ ಅಂತ. ಹಾಗೆ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನಂತೂ ಯಾವುದೇ ಕಾರಣಕ್ಕೂ ಮರಿಬೇಡಿ. ನೀವು ಹೆಚ್ಚೆಚ್ಚು ಸಬ್ಸ್ಕ್ರೈಬು, ಲೈಕ್ ಆ್ಯಂಡ್ ಕಾಮೆಂಟ್ಸ್ ಮಾಡಿದಷ್ಟು ನಾವು ಪ್ರತಿದಿನ ಈ ರೀತಿ ಒಂದು ವಿಶೇಷವಾದ ವೀಡಿಯೋನ ತರೋಂಥ ಪ್ರಯತ್ನ ಮಾಡ್ತಾ ಇರ್ತೀವಿ. ಈಗ ವಿಡಿಯೋ ಕಡೆ ಬರೋಣ. ಇವತ್ತು ನಾನು ನಿಮಗೆಲ್ಲ ತಿಳಿಸ್ಕೊಡ್ತಾ ಇರೋಂಥ ಆ್ಯಪ್ನ ಹೆಸರು ಗೂಗಲ್ ಒಪಿನಿಯನ್ ರಿವಾರ್ಡ್ಸ್ ಅಂತ. ಈ ಆ್ಯಪು ನಿಮಗೆ ಪ್ಲೇಸ್ಟೋರಲ್ಲೇ ಸಿಗುತ್ತೆ. ಗೂಗಲ್ ಒಪಿನಿಯನ್ ರಿವಾರ್ಡ್ಸ್ ಅಂತ ವಾಯ್ಸ್ ಸರ್ಚಲ್ಲಿ ನೀವು ಹೇಳಿ ಸಾಕು, ಅಥವಾ ನಾನು ವಿಡಿಯೋ ಡಿಸ್ಕ್ರಿಪ್ಷನಲ್ಲೂ ಕೂಡ ಲಿಂಕ್ನ ಹಾಕಿರ್ತೀನಿ, ಪಿನ್ ಕಾಮೆಂಟಲ್ಲೂ ಹಾಕಿರ್ತೀನಿ. ಗೂಗಲ್ LLC ಅವರೇ ಡೆವಲಪ್ ಮಾಡಿರೋಂಥ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಂಡು ಓಪನ್ ಮಾಡಿ. ಓಪನ್ ಮಾಡಾದಮೇಲೆ ನೀವು ನಿಮ್ಮ ಗೂಗಲ್ ಅಕೌಂಟಿಂದ ಸೈನ್ ಇನ್ ಮಾಡಬೇಕಾಗತ್ತೆ. ಸೈನ್ ಇನ್ ಮಾಡಾದಮೇಲೆ ನಿಮಗೆ ಫಸ್ಟ್ ಒಂದು ಮಾಕ್ ಸರ್ವೆ ಬರುತ್ತೆ, ಅಂತಂದರೆ ಒಂದು ಟ್ರಯಲ್ ಸರ್ವೆ. ಆ ಸರ್ವೆನ ಅಟೆಂಡ್ ಮಾಡಿದ್ರೆ ನೀವು ರೆಡಿ ಆಗ್ತೀರಾ ಸರ್ವೇಸ್ನ ಅಟೆಂಡ್ ಮಾಡೋದಕ್ಕೆ. ಆಮೇಲೆ ನಿಮಗೆ ಆವಾಗ ಒಂದು 3 ದಿನಕ್ಕೊಂದ್ಸಲಿ 4 ದಿನಕ್ಕೊಂದ್ಸಲಿ ಸರ್ವೆಗಳು ಬರ್ತಾ ಇರುತ್ತೆ. ಸೊ ನನಗೆ ಮೊನ್ನೆ ತಾನೇ ಸರ್ವೆ ಬಂದಿತ್ತು ಶನಿವಾರ, ಮತ್ತು ಇವತ್ತು ಮಂಗಳವಾರ ಒಂದು ಸರ್ವೆ ಬಂದಿದೆ. ಸೊ ಈ ಒಂದು ಸರ್ವೆನ ನೀವು ಅಟೆಂಡ್ ಮಾಡಿದ್ರೆ ನಿಮಗೆ ಗೂಗಲ್ ಪ್ಲೇ ಬ್ಯಾಲೆನ್ಸ್ ಆ್ಯಡ್ ಆಗುತ್ತೆ. ಹೌದು ಸ್ನೇಹಿತರೆ, ನಾನು ಹಣ ಅಂತ ಹೇಳಿದ್ದೆ, ಆದರೆ ಗೂಗಲ್ ಪ್ಲೇ ಬ್ಯಾಲೆನ್ಸ್ ನಿಮ್ಗೆ ಏನು ಬರುತ್ತೆ ಅದು ಕೂಡ ಹಣ ಅಂತಲೇ ಹೇಳ್ಬೋದು ಅದನ್ನ. ಯಾಕಪ್ಪ ಅಂತಂದರೆ ಅದನ್ನ ನೀವು ಜಸ್ಟ್ ಬ್ಯಾಂಕ್ ಅಕೌಂಟಿಗೆ ಮೂವ್ ಮಾಡ್ಕೊಳಕ್ಕಾಗಲ್ಲ ಅನ್ನೋದೊಂದು ಬಿಟ್ಟರೆ ಅದನ್ನ ನೀವು ಸೇಮ್ ದುಡ್ಡಿನ ಥರನೇ ಯೂಸ್ ಮಾಡ್ಬೋದು. ಅಂತಂದರೆ ನೀವು ಗೂಗಲ್ ಪ್ಲೇಯಿಂದ ಯಾವುದಾದ್ರು ಆ್ಯಪ್ ಪರ್ಚೇಸ್ ಮಾಡೋದಕ್ಕಾಗ್ಬೋದು, ಅಥವಾ ಯೂಟ್ಯೂಬ್ ಪ್ರೀಮಿಯಮ್ ತೊಗೊಳಕ್ಕೆ, ಅಥವಾ ಯಾವುದೇ ಒಂದು ಸಬ್ಸ್ಕ್ರಿಪ್ಷನ್ ತೊಗೊಳಕ್ಕಾಗ್ಬೋದು. ಈ ಕೀಬೋರ್ಡ್ ಸಬ್ಸ್ಕ್ರಿಪ್ಷನ್ ಆಗ್ಬೋದು, ಅಥವಾ ಇನ್ಯಾವುದೇ ಸಬ್ಸ್ಕ್ರಿಪ್ಷನ್ನ ತೊಗೊಳೋದಕ್ಕೆ ಯೂಸ್ ಮಾಡ್ಬೋದು ಗೂಗಲ್ ಪ್ಲೇಸ್ಟೋರ್ ಮೂಲಕ. ಸೊ ನಾನು ನಿಮಗೆ ಇವತ್ತು ಲೈವ್ ಆಗಿ ಒಂದು ಸರ್ವೆನ ಅಟೆಂಡ್ ಮಾಡಿ ತೋರಿಸ್ತೀನಿ ಯಾವ ರೀತಿ ದುಡ್ಡು ಬರುತ್ತೆ ಅಂತ. ಮೊದಲಿಗೆ ಈಗ ನಾನು ನನ್ನ ಪ್ಲೇಸ್ಟೋರ್ನ ಓಪನ್ ಮಾಡ್ತೀನಿ. ನೋಡಿ ನನ್ನ ಪ್ಲೇಸ್ಟೋರಲ್ಲಿ ಎಷ್ಟು ದುಡ್ಡಿದೆ ಅಂತ. ಪ್ಲೇಸ್ಟೋರ್ 0% progress bar search signed in as Gatak account and settings management notification payments and payments Play Store payment methods payment navigate up button payment methods Google Play balance $122.99 expiring on 10/20 payment methods ನೋಡಿ 122.99 ಅಂತಂದರೆ ಆಲ್ಮೋಸ್ಟ್ 123 ರೂಪೀಸ್ ಇದೆ, 1 ಪೈಸೆ ಕಡಿಮೆ ಇದೆ. ಈಗ ಒಂದು ಸರ್ವೆ ಬಂದಿದೆ, ಅದನ್ನ ಅಟೆಂಡ್ ಮಾಡೋಣ, ನೋಡೋಣ ಎಷ್ಟು ದುಡ್ಡು ಆ್ಯಡ್ ಆಗುತ್ತೆ ಅಂತ. Home Play Store ನೋಟಿಫಿಕೇಶನ್ ಓಪನ್ ಮಾಡ್ತೀನಿ, ಆಲ್ರೆಡಿ ಬಂದಿದೆ. Notification collapsed crime tag 11 collapsed it pays to share your opinion 10:20 AM new survey available ನೋಡಿ ನ್ಯೂ ಸರ್ವೆ ಅವೈಲಬಲ್. ನೀವು ಇದನ್ನು ಅಟೆಂಡ್ ಮಾಡಿದ್ರೆ ಸರ್ವೆನ ನಿಮಗೆ ಪೇ ಮಾಡ್ತೀವಿ ಅಂತ ಹೇಳ್ತಾ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. Google opinion rewards close survey but Google opinion rewards more options web view about this survey heading this survey will ask you questions about your behavior based on recent Google Play Store activity see and control your full Google activity at myactivity.google.com heading 2. ಸೊ ಈ ಸರ್ವೆ ನಮಗೆ ಪ್ಲೇಸ್ಟೋರ್ ಬಗ್ಗೆ ಬರ್ತಾ ಇದೆ. ರೀಸೆಂಟ್ ನಮ್ಮ ಪ್ಲೇಸ್ಟೋರ್ ಆ್ಯಕ್ಟಿವಿಟಿ ನೋಡಿಕೊಂಡು ಈ ಸರ್ವೆ ಬರ್ತಾ ಇದೆ. ಅದ್ರ ಬಗ್ಗೆ ಕೆಲವೊಂದು ಸಲ ಇದು ಯೂಟ್ಯೂಬ್ ಬಗ್ಗೆ ಬರುತ್ತೆ, ಪ್ಲೇಸ್ಟೋರ್ ಬಗ್ಗೆ ಬರುತ್ತೆ, ಯಾವುದಾದ್ರು ಆ್ಯಪ್ ಬಗ್ಗೆ ಬರ್ಬೋದು. ಯೂಶಲಿ ಗೂಗಲ್ ಆ್ಯಪ್ಸ್ ಬಗ್ಗೆನೇ ಬರುತ್ತೆ. Responses to this survey will be used to improve Google products. ಸೊ ಈ ಸರ್ವೆ ಯಾಕೆ ತೊಗೊತಾ ಇರೋ ಅಂತಂದರೆ ಗೂಗಲ್ ಪ್ರಾಡಕ್ಟ್ಸ್ನ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಬರ್ತಾ ಇದೆ ಅಂತ. Responses to this survey will be associated with your Google account and may be used to show you more relevant surveys. ಓಕೆ, No thanks button okay got it button ನೋ ಥ್ಯಾಂಕ್ಸ್ ಮತ್ತು ಓಕೆ ಗಾಟ್ ಇಟ್ ಅಂತ ಇದೆ. ಓಕೆ ಗಾಟ್ ಇಟ್ ಮೇಲೆ ಕ್ಲಿಕ್ ಮಾಡಿ. web view ಬ್ಯಾಕ್ಗ್ರೌಂಡಲ್ಲಿ ಏನಾದ್ರು ನಾಯ್ಸ್ ಬರ್ತಾ ಇದ್ರೆ ಇಗ್ನೋರ್ ಮಾಡಿ. ನಮ್ಮ ಮನೇಲಿ ಒಂದು ಚಿಕ್ಕ ಮಗು ಇದೆ, ನಮ್ಮ ತಂಗಿ ಮಗು ಅಳ್ತಾ ಇದೆ. question 1 of 3 ಸೊ 3 ಕ್ವಶನ್ಸ್ ಇದೆ ಟೋಟಲ್ಲು. ಅದರಲ್ಲಿ ಮೊದಲನೇ ಕ್ವಶನ್ ಬಂದಿದೆ. next button ಕ್ವಶನ್ ಏನು? blue not checked red not checked pink not yellow not checked with question 1 of 3 which word is not a color heading 1. ಇದರಲ್ಲಿ ಯಾವ್ದು ಕಲರ್ ಅಲ್ಲ ಅಂತ.
ಸೊ ಈ ರೀತಿ ಕೆಲವೊಂದು ಬಾರಿ ನಿಮಗೆ ತುಂಬ ಸಿಂಪಲ್ ಕ್ವಶನ್ಸ್ ಬರ್ತಾ ಇರುತ್ತೆ, ಅಂದರೆ ಸರ್ವೆಗೆ ಸಂಬಂಧ ಇಲ್ಲದಂಥ ಪ್ರಶ್ನೆಗಳು. ಅದು ಯಾಕೆ ಬರುತ್ತಪ್ಪ ಅಂತಂದರೆ ನೀವು ಕರೆಕ್ಟಾಗಿ ಆನ್ಸರ್ ಮಾಡ್ತೀರಾ ಇಲ್ವಾ ಅಂತ ಟೆಸ್ಟ್ ಮಾಡೋದಕ್ಕೆ ಈ ಥರ ಒಂದು ಕಾಮನ್ ಸಿಂಪಲ್ ಕ್ವಶನ್ ಬರ್ತಾ ಇರುತ್ತೆ. Not checked. And group option 1 of 5. Yellow radio button. ಇದರಲ್ಲಿ ಯಾವ್ದು ಕಲರ್ ಅಲ್ಲ ಅಂತ. Yellow. Not pink. Not red. Not carrot. ಕ್ಯಾರೆಟು ಕಲರ್ ಅಲ್ಲ. Not checked. And group option 4 of 5. Carrot radio button. ಸೊ ಕ್ಯಾರೆಟ್ನ ಸೆಲೆಕ್ಟ್ ಮಾಡೋಣ, ಇದು ವೆಜಿಟೇಬಲ್ ಅಲ್ವಾ. Checked. Not blue. Next button. ನೆಕ್ಸ್ಟ್ ಕೊಡೋಣ. Web view. Imagine you open the Play Store homepage and see this. How interesting is this recommendation to you? Question 2 of 3. ಸೊ ಇಲ್ಲಿ Question 2 of 3. Imagine you open the Play Store homepage. Thumbnail for link against dash play and learn. Graphic. ಕೆಲವೊಂದು ನಮಗೆ ಇಮೇಜ್ ರೂಪದಲ್ಲಿ ಇರುತ್ತೆ ಕ್ವಶನ್ಗಳು, ಅದು ಅಂಥ ಎಕ್ಸೆಸಿಬಲ್ ಇರಲ್ಲ. ಅಂಥ ಕ್ವಶನ್ ಬಂದರೆ ನಾವು ಯಾವುದೋ ಒಂದು ರ್ಯಾಂಡಮ್ ಆಗಿ ಆಪ್ಷನ್ನ ಸೆಲೆಕ್ಟ್ ಮಾಡೋಣ. Not checked. And group option 1 of 5. 1. Not 2. Not 3. ಇದೇನು ಅಂತ ಕ್ವಶನ್ನೇ ಸರಿಯಾಗಿ ಅರ್ಥ ಇಲ್ಲ, ಹಾಗಾಗಿ 3 ಸೆಲೆಕ್ಟ್ ಮಾಡೋಣ. Not checked. And group option 3 of 5. ನಿಮಗೆ ಇದು ಎಷ್ಟು ಇಂಟ್ರೆಸ್ಟಿಂಗ್ ಇರುತ್ತೆ ಅಂತ. ಮೋಸ್ಟ್ಲಿ 1 ಸ್ಟಾರಿಂದ 5 ಸ್ಟಾರ್ವರೆಗೂ ನಾವು ಕೊಡ್ಬೋದು. 3 ಸ್ಟಾರ್ ಕೊಟ್ಟಿದ್ದೀನಿ ನಾನು. 3. Not 5. Not at all interesting. Very interesting. Next button. ನೆಕ್ಸ್ಟ್ ಕೊಡೋಣ. Web view. Question 3 of 3. ಮೂರನೇ ಕ್ವಶನ್ ಬಂದಿದೆ, ನೋಡೋಣ ಇದೇನು ಕ್ವಶನ್ ಅಂತ. Question 3 of 3. Imagine you open the Play Store homepage and see this. How interesting is this recommendation to you? Thumbnail for daily yoga fitness plus meditation. Graphic. ಓಕೆ, ಡೈಲಿ ಯೋಗ ಆ್ಯಪು ನಿಮಗೆ ರೆಕಮೆಂಡೇಷನಲ್ಲಿ ಎಷ್ಟು ಯೂಸ್ ಆಗುತ್ತೆ ಅಂತ ಕೇಳ್ತಾ ಇದೆ. Not 1. Not 2. Not 4. ಇದಕ್ಕೆ 4 ಸ್ಟಾರ್ ಕೊಡೋಣ. Not checked. And group option 4 of 4. ಯೋಗ ಆಗಿರೋದ್ರಿಂದ ಯೂಸ್ ಆಗ್ಬೋದು. Not 5. Not at all. Very interesting. Done button. ವೆರಿ ಇಂಟ್ರೆಸ್ಟಿಂಗ್ ಸೆಲೆಕ್ಟ್ ಮಾಡಿದ್ದೀವಿ, ಡನ್ ಕೊಡೋಣ. Close survey button. ಓಕೆ, Google opinion rewards. More options button. ಸರ್ವೆ ಮುಗಿದಿದೆ, ನೋಡೋಣ ಎಷ್ಟು ಬಂದಿದೆ ದುಡ್ಡು ಅಂತ. Thank you. 6.63. ನೋಡಿ ಸ್ನೇಹಿತರೆ, 6.63 ಅಂತಂದರೆ ₹6.63 ಬಂದಿದೆ. Google Play credits earned. Your credits will close button. ಕ್ಲೋಸ್ ಮಾಡೋಣ. Call. Accurate incoming call. Decline. Google opinion rewards. Close button. ಇವಾಗ ನೋಡೋಣ ಎಷ್ಟು ಹಣ ಆ್ಯಡ್ ಆಗಿದೆ ಅಂತ. Google opinion rewards. More option. Thank you. 6.63. Google. Your credits will expire here. Close. Google opinion rewards. Open the Google opinion. Signed in as Gatak. Google Play balance. Heading. 129.62. ನೋಡಿ 129.62. ಅವಾಗಲೇ ಎಷ್ಟಿತ್ತು? ₹122.99 ಇತ್ತು. ಈಗ ₹129.62 ಇದೆ. ಸೊ ತುಂಬಾ ಯೂಸ್ಫುಲ್ ಇದೆ ಅಲ್ವಾ ಸ್ನೇಹಿತರೆ. ನೋಡಿ, ನೀವು ₹6 ₹7 ಇದೆಲ್ಲ ಕಡಿಮೆ ಆಯಿತು ಅಂತ ಅನ್ಕೊಬೋದು, ಆದರೆ ಬರೀ ಒಂದು ಸರ್ವೆ ಅಟೆಂಡ್ ಮಾಡೋದಕ್ಕೆ ನೀವು 1 ನಿಮಿಷನೂ ಆಗಲ್ಲ. ಕೇವಲ 1-2 ನಿಮಿಷದಲ್ಲಿ ನೀವು ಸರ್ವೆನ ಅಟೆಂಡ್ ಮಾಡಿ ನಿಮಗೆ ₹6 ₹7 ಒಂದೊಂದು ಸಲ ₹8 ₹10 ಎಲ್ಲ ಸಿಗ್ತಾ ಇರುತ್ತೆ. ಸೊ ಇಷ್ಟು ನಿಮ್ಗೆ ಯಾರೂ ಕೊಡೋದಿಲ್ಲ. ಸುಮ್ಮನೆ ನೀವು ಒಂದು ಸರ್ವೆ ಅಟೆಂಡ್ ಮಾಡೋದ್ರ ಮೂಲಕ ಇದು ದುಡ್ಡು ಗಳಿಸ್ಬೋದು. ಅಂದರೆ ತುಂಬ ಈಸಿ ಇದು, ಆಮೇಲೆ ಕಷ್ಟನೂ ಇಲ್ಲ. ಸೊ ಏನೂ ಕಷ್ಟಪಡಲ್ಲ, ಏನಿಲ್ಲ, ಬರೀ ಕ್ವಶನ್ಸ್ ಆನ್ಸರ್ ಮಾಡ್ತೀರಾ ಅಷ್ಟೇ. ಆನ್ಸರ್ ಮಾಡೋದ್ರಿಂದ ನಿಮಗೆ ಇದು ನಿಮ್ಮ ಗೂಗಲ್ ಪ್ಲೇ ಬ್ಯಾಲೆನ್ಸಿಗೆ ದುಡ್ಡು ಆ್ಯಡ್ ಆಗ್ತಾ ಹೋಗುತ್ತೆ. ಅಂದರೆ ಯಾರಿಗೆ ಬೇಡ ಹೇಳಿ. ಹಾಗಾಗಿ ಈ ಆ್ಯಪ್ನ ಪ್ರತಿಯೊಬ್ಬರು ಕೂಡ ಯೂಸ್ ಮಾಡಿ. ಆಮೇಲೆ ನಿಮಗೆ ನಾನು ಹೇಳ್ದಾಗೆ ಬೇರೆ ಬೇರೆ ಥರ ಕ್ವಶನ್ಸ್ ಬರುತ್ತೆ. ಈ ಸಲ ನಮಗೆ ಪ್ಲೇಸ್ಟೋರ್ ಬಗ್ಗೆ ಬಂತು, ನೆಕ್ಸ್ಟ್ ಸಲ ಯೂಟ್ಯೂಬ್ ವೀಡಿಯೋಸ್ ಬಗ್ಗೆ ಬರ್ಬೋದು, ಇನ್ನೊಂದು ಸಲ ಗೂಗಲ್ ಮ್ಯಾಪ್ಸ್ ಬಗ್ಗೆ ಬರ್ಬೋದು. ಸೊ ಈ ರೀತಿ ಗೂಗಲ್ ಪ್ರಾಡಕ್ಟ್ಸ್ ಬಗ್ಗೆ ಯೂಶಲಿ ನಿಮಗೆ ಸರ್ವೆಗಳು ಬರ್ತಾ ಇರುತ್ತೆ. ಅದನ್ನ ನೋಡಿ ನೀವು ಆನ್ಸರ್ ಮಾಡಿ ಅಷ್ಟೇ ಈ ಆ್ಯಪ್ ಬಗ್ಗೆ, ಇನ್ನೇನು ಇಲ್ಲ. ಆಮೇಲೆ ಎಲ್ಲ ಟೈಮು ನಿಮಗೆ ಸೇಮ್ ಅಮೌಂಟ್ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಈಗ ₹6.63 ಬಂತಲ್ಲ, ಕೆಲವೊಂದು ಸಲ ನಿಮಗೆ ₹2.90, ಕೆಲವೊಂದು ಸಲ ₹10, ಕೆಲವೊಂದು ಸಲ ₹5, ₹4 ಹಿಂಗೆಲ್ಲ ಬರ್ತಾ ಇರುತ್ತೆ. ಅದು ಹೇಳೋಕ್ಕಾಗಲ್ಲ ಎಷ್ಟು ಬರುತ್ತೆ ಅಂತ. ಒಟ್ಟು ನಿಮಗೆ ಆವಾಗ ಸರ್ವೆ ಬರ್ತಾ ಇರುತ್ತೆ. ಆಮೇಲೆ ಎಷ್ಟು ದಿನಕ್ಕೊಂದು ಸಲ ಸರ್ವೆ ಬರುತ್ತೆ ಅಂತಲೂ ಏನು ಗ್ಯಾರಂಟಿ ಇಲ್ಲ. ಒಂದೊಂದು ಸಲ ಒಂದು ವಾರಕ್ಕೆ 2-3 ಸಲ ಬರ್ಬೋದು, ಒಂದೊಂದು ಸಲ ತಿಂಗಳಿಗೆ 2 ಸಲ ಬರ್ಬೋದು. ಈ ಥರ ಎಲ್ಲ ಬರ್ತಾ ಇರುತ್ತೆ. ನೀವು ಆವಾಗವಾಗ ಹೋಗಿ ಆ್ಯಪಲ್ಲೂ ಚೆಕ್ ಮಾಡ್ತಾ ಇರ್ಬೋದು, ಅಥವಾ ನೀವೇ ನೋಟಿಫಿಕೇಷನ್ ಚೆಕ್ ಮಾಡ್ತಾಯಿದ್ರೆ ನ್ಯೂ ಸರ್ವೆ ಬಂದರೆ ನೋಟಿಫಿಕೇಷನಲ್ಲೂ ಕೂಡ ನಿಮಗೆ ತೋರಿಸುತ್ತೆ. ಸೊ ಇಷ್ಟನ್ನು ಹೇಳ್ತಾ ಈ ಒಂದು ವೀಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಈ ಒಂದು ವೀಡಿಯೋ ಇಷ್ಟ ಆಗಿದರೆ ನಿಮಗೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ವೀಡಿಯೋನ ಶೇರ್ ಮಾಡಿ, ಈ ಆ್ಯಪ್ನ ಯೂಸ್ ಮಾಡಿ, ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಇಷ್ಟನ್ನು ಹೇಳ್ತಾ ಇಂದಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ನಿಮ್ಮನ್ನೆಲ್ಲ ಒಂದು ಹೊಸ ಮಾಹಿತಿಯೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ವಂದೇ ಮಾತರಂ, ಜೈ ಕರ್ನಾಟಕ ಮಾತೆ.